ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ಹೇಗೆ ಮನಿನ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ನಾವು ಮನಿನ ಟ್ರಾನ್ಸ್ಫರ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಡಿಜಿಟಲ್ ಇಂಡಿಯಾ ಬಂದಾಗಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ಒಂದು ನಯ ಪೈಸಾ ಹಾರ್ಡ್ ಕ್ಯಾಶ್ ಇರೋದಿಲ್ಲ. ನಾವೇನು ಮಾಡ್ತೀವಿ, ಸೊಪ್ಪು ತರಕಾರಿ ಏನೇ ತೊಗೊಂಡ್ರೂ ಕೂಡ UPI ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಡೇಟಾ ಖಾಲಿಯಾಗಿದ್ದಾಗ ಅಥವಾ ಇಂಟರ್ನೆಟ್ ಸ್ಲೋ ಇದ್ದಾಗ ಇಂಥ ಕೇಸಸಲ್ಲಿ ನಾವು ಮನಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡೋದಕ್ಕೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಒಂದು USSD ಕೋಡ್ನ ತಂದಿದ್ದಾರೆ. ಅದೇ *99#. ಇದು ಪೇಮೆಂಟ್ ಮಾಡೋದು ತುಂಬ ಈಸಿಯಾಗಿದೆ. ಯಾರು ಬೇಕಾದರೂ ಈ ಪೇಮೆಂಟ್ ಮಾಡ್ಬೋದು. ಸೊ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೊದಲು ನೀವು ಫೋನ್ನ ಓಪನ್ ಮಾಡಿ *99# ಡಯಲ್ ಮಾಡಿ. ವೆಲ್ಕಮ್ ಟು *99# ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ರಿಜಿಸ್ಟರ್ ಆಗಬೇಕಾದ್ರೆ ಇಲ್ಲಿ ನಾವು ಬ್ಯಾಂಕ್ ನೇಮ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಾವಿಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ UPIಯಲ್ಲಿ ಏನು ಸೆಟ್ ಮಾಡಿರ್ತೀವೋ ಆ ಪಿನ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ನ ಚೆಕ್ ಮಾಡಿದಾದಮೇಲೆ ಮತ್ತೆ ನೀವು *99# ಡಯಲ್ ಮಾಡಿ. USSD ಕೋಡ್ ರನ್ ಆಗಿ ವೆಲ್ಕಮ್ ಟು *99# ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಸೊ ಹೀಗೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ನಾವು ಕ್ಲಿಕ್ ಮಾಡಿದಾದಮೇಲೆ ನಮಗೆ ತುಂಬ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಈಗ ನೋಡಿ, ಫಸ್ಟು ಸೆಂಡ್ ಮನಿ, ರಿಕ್ವೆಸ್ಟ್ ಮನಿ, ಚೆಕ್ ಬ್ಯಾಲೆನ್ಸ್, ಮೈ ಪ್ರೊಫೈಲ್, ಪೆಂಡಿಂಗ್ ರಿಕ್ವೆಸ್ಟ್, ಟ್ರಾನ್ಸಾಕ್ಷನ್ಸ್, UPI ಪಿನ್. ನಾನಿಲ್ಲಿ ಸೆಂಡ್ ಮನಿನ ಮಾಡ್ತಾಯಿದ್ದೀನಿ. ಸೊ ಒಂದನ್ನ ಎಂಟರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಮಗೆ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ನಾವು ಸೆಂಡ್ ಮಾಡ್ಬೋದು. ಸೊ ನಾನಿಲ್ಲಿ ಆಪ್ಷನ್ 1ನ ಸೆಲೆಕ್ಟ್ ಮಾಡಿಕೊಂಡು 1ನ ಎಂಟ್ರ್ ಮಾಡಿ ಸೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯಾರಿಗೆ ಅಮೌಂಟ್ ನಾವು ಟ್ರಾನ್ಸ್ಫರ್ ಮಾಡಬೇಕು ಅವ್ರ ನಂಬರ್ನ ಎಂಟ್ರಿ ಮಾಡಿ ನಾನು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಮೌಂಟ್ನ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಅಮೌಂಟ್ನ ಎಂಟ್ರಿ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಾಗೆ ನಾವು ಯಾವ ಪರ್ಪಸ್ಗೆ ಈ ಅಮೌಂಟ್ನ ಸೆಂಡ್ ಮಾಡ್ತೀವಿ ಅಂತ ನಾವು ಇಲ್ಲಿ ರಿಮಾರ್ಕ್ ಕೂಡ ನಾವು ಎಂಟ್ರಿ ಮಾಡ್ಬೋದು. ಅದು ಕೂಡ ಆಪ್ಷನ್ಸ್ ಇದೆ. ಸೊ ಇನ್ ಕೇಸ್ ಬೇಡ ಅಂದರೆ ಅದು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ರಿಮಾರ್ಕ್ನ ಎಂಟ್ರಿ ಮಾಡ್ಕೊತೀನಿ. ಇನ್ ಕೇಸ್ ಬೇಡ ಅಂದರೆ 1ನ ಎಂಟ್ರಿ ಮಾಡಿದ್ರೆ ಸ್ಕಿಪ್ ಮಾಡ್ಬೋದು. ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಾವಿಲ್ಲಿ UPI ಪಿನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಎಷ್ಟು ಅಮೌಂಟ್ನ ಪೇ ಮಾಡ್ತಿದ್ದೀವಿ, ಯಾರಿಗೆ ಪೇ ಮಾಡ್ತಿದ್ದೀವಿ, ಎಲ್ಲ ಯಾವ ನಂಬರಿಗೆ ಪೇ ಮಾಡ್ತಿದ್ದೀವಿ ಎಲ್ಲದು ಡಿಸ್ಪ್ಲೇ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಅಮೌಂಟು ಯಾರಿಗೆ ಪೇ ಮಾಡಿದ್ದೀವಿ ಅದ್ರ ರೆಫರೆನ್ಸ್ ID ಕೂಡ ಬರುತ್ತೆ. ಇನ್ ಕೇಸ್ ನೀವು ಈ ನಂಬರ್ನ ಸೇವ್ ಮಾಡೋದು ಮಾಡ್ಕೋಬೋದು, ಇಲ್ಲ ಎಕ್ಸಿಟ್ ಆದರೂ ಮಾಡ್ಬೋದು. ನಾನಿಲ್ಲಿ 2ನ ಪ್ರೆಸ್ ಮಾಡಿ ಎಕ್ಸಿಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅವರ್ ಸರ್ವಿಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅಮೌಂಟ್ ಡೆಬಿಟ್ ಆಗಿರೋ ಮೆಸೇಜಸ್ ಕೂಡ ನಮಗೆ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.